ಹುಬ್ಬಳ್ಳಿಯಲ್ಲಿ ಇನ್ನೂ ಆರದ ಪ್ರತಿಭಟನೆಯ ಕಿಚ್ಚು ಇವತ್ತು ಮತ್ತೊಂದು ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇರುವಂತದ್ದು ಹುಬ್ಬಳ್ಳಿಯ ಶಾರಾ ಪೊಲೀಸ್ ಠಾಣೆ ಎದುರೇ ಮತ್ತೊಂದು ಪ್ರತಿಭಟನೆಗೆ ಸಜ್ಜಾಗಿರುವಂತದ್ದು ಸಂಜೆ 5:30ಕ್ಕೆ ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರು ಸಜ್ಜಾಗಿದ್ದಾರೆ ಪ್ರತಿಭಟನೆಗೆ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಪ್ರತಿಭಟನೆ ಇದು ಶ್ರೀಕಾಂತ್ ಪೂಜಾರಿಯನ್ನ ಬಿಡುಗಡೆ ಮಾಡುವಂತೆ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ಹುಬ್ಬಳ್ಳಿಯಲ್ಲಿ ಬೆಳಿಗ್ಗೆಯಿಂದ ನೋಡ್ತಾ ಇದ್ವಿ ಬಿಜೆಪಿ ಸೇರಿದಂತೆ ಹಲವಾರು ಹಿಂದೂಪರ ಸಂಘಟನೆಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಕೂಡ ಬಂಧಿಸಲಾಯಿತು ಅರವಿಂದ್ ಬೆಲ್ಲದ್ ಇರ್ಬೋದು ಎಲ್ಲರನ್ನು ಕೂಡ ಬಂಧಿಸಿದ್ರು ಆದ್ರೆ ಈಗ ಮತ್ತೆ ಶಾರಾ ಠಾಣೆ ಮುಂದೆ ಮತ್ತೊಂದು ಪ್ರತಿಭಟನೆಗೆ ಸಜ್ಜಾಗಿರುವಂತದ್ದು ಸಂಜೆ 5:30ಕ್ಕೆ ಹಿಂದೂ ಜಾಗರಣ ವೇದಿಕೆ ಪ್ರೊಟೆಸ್ಟ್ ಈ ಕುರಿತು ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಪ್ರಕಾಶ್ ಈಗ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್, ಈ ಸದ್ಯಕ್ಕೆ ಪ್ರತಿಭಟನೆಯ ಕಾವು ಹೇಗಿದೆ? ಪೊಲೀಸರು ಈಗ ನಾಯಕರನ್ನು ವಶಕ್ಕೆ ಪಡೆದಿದ್ದಾರೆ, ಅದ್ರ ಜೊತೆಗೆ ಬಿಜೆಪಿ ನಾಯಕರುಗಳು ಶ್ರೀಕಾಂತ್ ಅವರು ಮನೆಗೆ ಹೋಗಿದ್ದಾರೆ. ಅಲ್ಲೆಲ್ಲ ಏನೇನಾಯ್ತು, ಸದ್ಯದ ಅಪ್ಡೇಟ್ ಏನಿದೆ ಪ್ರಕಾಶ್? ಎಸ್ ರಂಜಿತ್, ಏನು ರಾಮಭಕ್ತ ಹಿಂದೂ ಕಾರ್ಯಕರ್ತ ಶ್ರೀಕಾಂತ್ ಪೂಜಾರಿ ಅವರ ಬಂಧನವನ್ನು ಖಂಡಿಸಿ ಬೆಳಗ್ಗೆಯಿಂದ ಅಂದರೆ ಬೆಳಗ್ಗೆ 11:30 ಗಂಟೆಯಿಂದ BJP ಕಾರ್ಯಕರ್ತರಿರ್ಬೋದು, ಹಿಂದೂ ಸಂಘಟನೆಯ ಕಾರ್ಯಕರ್ತರಿರ್ಬೋದು, ಅದೇ ರೀತಿ ವಿವಿಧ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರ ಒಂದು ನೇತೃತ್ವದಲ್ಲಿ ಜೊತೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕೂಡ ನಡೆಯಿತು. ಶಹರ ಪೊಲೀಸ್ ಠಾಣೆ ಎದುರು ಸಾಕಷ್ಟು ತೀವ್ರತರವಾದಂತಹ ಒಂದು ಪ್ರತಿಭಟನೆಗೆ ಮುಂದಾಗಿದ್ದರು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುವ ಮೂಲಕ ಸರ್ಕಾರದ ವಿರುದ್ಧ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕುವ ಮೂಲಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನೂರಾರು ಜನ ಕಾರ್ಯಕರ್ತರು ಒಂದು ಆಕ್ರೋಶಭರಿತವಾದಂಥ ಮಾತುಗಳನ್ನು, ಆಕ್ರೋಶಭರಿತವಾದಂಥ ನುಡಿಗಳನ್ನು ಆಡುವ ಮೂಲಕ ಶಹರ ಠಾಣೆಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಮಾಡಿದರು. ಮುತ್ತಿಗೆ ಹಾಕುವಂಥ ಪ್ರಯತ್ನದಲ್ಲಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ನೂರಾರು ಕಾರ್ಯಕರ್ತರನ್ನು ಬಂಧಿಸಿ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು ಒಂದು ಕಡೆ. ಈಗ ಮಧ್ಯಾಹ್ನದ ವೇಳೆಗೆ ನೂರಾರು ಕಾರ್ಯಕರ್ತರನ್ನ ಅಂದರೆ ಆರ್ ಅಶೋಕ್ ಅವ್ರನ್ನ ಒಳಗೊಂಡಂತೆ ಬಹುತೇಕ ನಾಯಕರ ಜೊತೆಗೆ ನೂರಾರು ಕಾರ್ಯಕರ್ತರನ್ನು ವಶಕ್ಕೆ ಪಡೆದುಕೊಂಡರು. ವಶಕ್ಕೆ ಪಡೆದುಕೊಂಡ ನಂತರ ಇದೇ ಶ್ರೀಕಾಂತ್ ಪೂಜಾರಿ ಅವರ ಮನೆಗೆ ಈಗಾಗಲೇ ಆರ್ ಅಶೋಕ್ ಸೇರಿದಂತೆ ವಿವಿಧ ನಾಯಕರು ಭೇಟಿಯನ್ನು ನೀಡಿರುವಂಥದ್ದು. ಜೊತೆಗೆ ಅವರಿಗೆ ಸಾಂತ್ವನ ಅಂದರೆ ಶ್ರೀಕಾಂತ್ ಪೂಜಾರಿ ಅವರ ಕುಟುಂಬಸ್ಥರಿಗೆ, ಅವರ ಮಕ್ಕಳಿಗಿರ್ಬೋದು, ಅವರ ಪತ್ನಿ ಇರ್ಬೋದು, ಹೀಗೆ ಅವರ ಕುಟುಂಬಸ್ಥರಿಗೆ ಒಂದು ಧೈರ್ಯವನ್ನು ಹೇಳುವಂಥ ಕೆಲಸಕ್ಕೆ BJP ನಾಯಕರು ಮುಂದಾಗಿರುವಂಥದ್ದು. ಇದರ ಜೊತೆಗೆ ಇದರ ಬೆನ್ನಲ್ಲೇ ಈಗಾಗಲೇ ಹಿಂದೂಪರ ಸಂಘಟನೆಗಳಿರ್ಬೋದು, ಅದೇ ರೀತಿ BJP ಕಾರ್ಯಕರ್ತರಿಂದ ಹಿಡಿದು ಸಾಕಷ್ಟು ನೂರಾರು ಕಾರ್ಯಕರ್ತರು ಒಂದು ಕಡೆ ಶಹರ ಪೊಲೀಸ್ ಠಾಣೆ ಮುಂದೆ ಸಾಕಷ್ಟು ಪ್ರೊಟೆಸ್ಟನ್ನು ಮಾಡುವ ಮೂಲಕ ಬೃಹತ್ ಮಟ್ಟದ ಒಂದು ಉಗ್ರವಾದಂಥ ಹೋರಾಟವನ್ನು ಮಾಡಿದರು. ಇದರ ಬೆನ್ನಲ್ಲೇ ಮತ್ತೀಗ 5:00ವರೆಗೆ ಮತ್ತೊಂದು ಹಿಂದೂಪರ ಸಂಘಟನೆಯಿಂದ ಉಗ್ರವಾದಂಥ ಹೋರಾಟ ನಡೆಯಲಿದೆ. ಹಿಂದೂ ಜಾಗರಣ ವೇದಿಕೆಯಿಂದ ಸರ್ಕಾರದ ವಿರುದ್ಧ ಮತ್ತೆ ಕಹಳೆ ಮೂಲಗಳಿದೆ. ಯಾಕಂದರೆ ಶ್ರೀಕಾಂತ್ ಪೂಜಾರಿ ಅವರ ಬಂಧನವನ್ನು ಖಂಡಿಸಿ ಸಾಲಾಗಿ ಈ ರೀತಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಹೊರಹಾಕುವುದರ ಜೊತೆಗೆ ಪೊಲೀಸ್ ಅಧಿಕಾರಿಗಳ ಒಂದು ನಡೆಯನ್ನು ಖಂಡಿಸಿ ಶ್ರೀಕಾಂತ್ ಪೂಜಾರಿ ಅವರ ಬಂಧನಕ್ಕೆ ಏನು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಅವರ ಬಿಡುಗಡೆಯನ್ನು ಮಾಡಬೇಕು. ಬಂಧನ ಮಾಡುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿ ಯಾವ ರೀತಿ ಲೋಪದೋಷಗಳನ್ನು ಮಾಡಿದ್ದಾರೆ, ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ಳಬೇಕು, ಅವರನ್ನು ಅಮಾನತು ಮಾಡಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಬೇಡಿಕೆ ಆಗ್ರಹಗಳನ್ನು ಇಟ್ಕೊಂಡು ಮತ್ತೊಂದು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಇದೇ ಶಹರ ಠಾಣೆಯ ಎದುರುಗಡೆ ಇರುವಂಥ ವೇದಿಕೆ ಮೂಲಕ ಒಂದು ಉಗ್ರವಾದಂಥ ಹೋರಾಟವನ್ನು ಕೈಗೊಳ್ಳಿದ್ದಾರೆ. ರಂಜಿತ್, ಪ್ರಕಾಶ್, ಇನ್ನೊಂದು ಬಹಳ ಪ್ರಮುಖವಾಗಿ ಈಗ ಶಾರಾ ಪೊಲೀಸ್ ಠಾಣೆ ಮುಂದೆ 5:30ಕ್ಕೆ ಮತ್ತೊಂದು ಪ್ರತಿಭಟನೆಗೆ ಸಜ್ಜಾಗಿರುವಂತದ್ದು. ಪೊಲೀಸರು ಇದಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಪೊಲೀಸರು ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ, ಅಲ್ಲಿ ಪೊಲೀಸ್ ಠಾಣೆ ಮುಂದೆ ಯಾವ ರೀತಿಯಾಗಿ ಇರುವಂತದ್ದು ವಾತಾವರಣ, ಎಲ್ಲ ಒಂದ್ ಕಡೆ ಈ ಒಂದು ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಬಹುದಾ ಅಂತ